Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಒಂದು ಕ್ವಿಕ್ ಆಗಿ ಒಂದು ಹೆಲ್ತ್ ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ತುಂಬಾನೇ ಎಫೆಕ್ಟಿವ್, ತುಂಬಾನೇ ಯೂಸ್ಫುಲ್ ಆಗುವಂಥದ್ದು ಇವತ್ತಿನ ವಿಡಿಯೋ. ಓಕೆನಾ? ಸೊ ತುಂಬಾನೇ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ, ಡ್ರ್ಯಾಗ್ ಎಲ್ಲ ಮಾಡೋದಿಲ್ಲ. ಸೊ ಕಂಪ್ಲೀಟ್ ವಿಡಿಯೋ ಸ್ಕಿಪ್ ಮಾಡ್ದಿರೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ವಿಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವಿಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ವೆಯ್ಟ್ ಲಾಸ್ ಮಾಡೋದಕ್ಕೆ ಯಾರಿಗೆ ಇಷ್ಟ ಆಗೋದಿಲ್ಲ? ಸೊ ಎಲ್ರಿಗೂ ಇಷ್ಟ ಆಗುತ್ತಲ್ವಾ? ಸೊ ಆ ಟಾಪಿಕ್ ಮೇಲೆ ಇವತ್ತಿನ ಒಂದಷ್ಟು ಇನ್ಫಾರ್ಮೇಷನ್ ನನಗೆ ಗೊತ್ತಿರುವಂಥದ್ದು ಆ್ಯಂಡ್ ಎಕ್ಸ್ಪೆರಿಮೆಂಟ್ ಮಾಡಿ ಅದರಲ್ಲಿ ರಿಸಲ್ಟ್ ಬಂದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಿರೋದು. ಸೊ ಇದನ್ನು ಆರಾಮಾಗಿ ಕಣ್ಮುಚ್ಕೊಂಡು ನೀವು ಇದನ್ನು ಟ್ರೈ ಮಾಡ್ಬೋದು. ಓಕೆನಾ? ಸೊ ಏನಪ್ಪ ಇವತ್ತಿನ ವಿಷಯ ಅಂತಂದರೆ, ಅಫ್ಕೋರ್ಸ್ ನಾನು ಹೇಳ್ದಂಗೆ ವೆಯ್ಟ್ ಲಾಸ್ ಆ್ಯಂಡ್ ಹೇಗೆ ನಾವು ಮನೇಲೇ ಸಿಂಪಲ್ಲಾಗಿ ನಮ್ಮ ಸುತ್ತಮುತ್ತ ಇರೋ ಇಂಗ್ರೀಡಿಯೆಂಟ್ಸ್ನೇ ಬಳಸಿ ನಾವು ಹೇಗೆ ಸಣ್ಣ ಆಗ್ಬೋದು ಅಂತಂದರೆ, ಸಾಮಾನ್ಯವಾಗಿ ಇದನ್ನೆಲ್ಲ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಸಾಮಾನ್ಯವಾಗಿ ಇದನ್ನೆಲ್ಲ ನನಗೆ ಗೊತ್ತಿರೋ ಪ್ರಕಾರ ಬ್ರಾಹ್ಮಿಣ್ಸೇ ಇದು ಬೂದ್ ಕುಂಬಳಕಾಯಿ, ಬಿಳಿ ಬೂದ್ ಕುಂಬಳಕಾಯಿ ಬರುತ್ತಲ್ಲ, ಸೊ ಸಾಮಾನ್ಯವಾಗಿ ಅವರೇ ತಿನ್ನೋದು. ಆ್ಯಂಡ್ ನಾರ್ಮಲ್ ಆಗಿ ಲೈಕ್ ಬ್ರಾಹ್ಮಿಣ್ಸ್ ಜಾಸ್ತಿ ತಿನ್ನೋದು ನನಗೆ ಗೊತ್ತಿರೋ ಪ್ರಕಾರ. ಸೊ ನಾರ್ಮಲ್ ಆಗಿ ಎಲ್ಲರೂ ಕಡಿಮೆ ಇದನ್ನು ತಿನ್ನೋದು. ಸೊ ಇದರಲ್ಲಿ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಂದರೆ, ನಾಟ್ ಓನ್ಲಿ ವೆಯ್ಟ್ ಲಾಸ್, ಇದರಲ್ಲಿ ಸುಮಾರು ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ನಮಗೆ ಗೊತ್ತಿಲ್ಲ ಅಷ್ಟೇ. ಸೊ ಒಂದೊಂದೇ ಇದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋದಾಗ ಸೊ ಅದರ ಗುಣ ಏನು, ಲೈಕ್ ಅದರ ಬೆನಿಫಿಟ್ಸ್ ಏನಿರುತ್ತೆ, ಸೊ ಇದನ್ನೆಲ್ಲ ನಾವು ತಿಳ್ಕೊಬೋದು. ಓಕೆನಾ? ಸೊ ಏನಪ್ಪ ಇದರಲ್ಲಿ ಸ್ಪೆಷಾಲಿಟಿ ಅಂತಂದರೆ, ಮುಖ್ಯವಾಗಿರುವಂಥದ್ದು, ಸೊ ನನಗೆ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಎಕ್ಸ್ಪೆರಿಮೆಂಟಲಿ ಸಕ್ಸಸ್ ಆಗಿರುವಂಥದ್ದು ಏನು ಅಂತಂದರೆ, ಸೊ ವೆಯ್ಟ್ ಲಾಸ್ ಮಾಡೋದಕ್ಕೆ 100% ಅದು ಸಿಕ್ಕಾಬಟ್ಟೆ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಎಸ್ ಅಫ್ಕೋರ್ಸ್ ಇದು ನಾವು ಒಂದಷ್ಟು ದಿನ ಮಾಡಬೇಕಾಗತ್ತೆ. ಸೊ ನಾವು ಒಂದಿನ ಮಾಡಿ 2 ದಿನ ಮಾಡಿ ಆಗಿಲ್ಲ ಅಂತಂದರೆ ಇಟ್ಸ್ ರಾಂಗ್ ಆಗುತ್ತೆ. ಸೊ ನಾವು ಕೂಡ ಏನೇ ಒಂದು ಕೆಲಸ ಮಾಡೋಂಗಿದ್ರು ಸೊ ಕನ್ಸಿಸ್ಟೆಂಟ್ ಆಗಿರ್ಬೇಕು ಅದರಲ್ಲಿ. ಸೊ ಆವಾಗಲೇ ನಮಗೆ ರಿಸಲ್ಟ್ ಬರುವಂಥದ್ದು. ಸೊ ಬೆಳಗ್ಗೆ ಎದ್ದು ಲೈಕ್ ಅದ್ರ ಗ್ರೀನ್ ಕಲರ್ ಸಿಪ್ಪೆ ಎಲ್ಲ ನೀಟಾಗಿ ಪೀಲ್ ಮಾಡಿ ಆ್ಯಂಡ್ ಬೀಜನೂ ಎಲ್ಲ ನೀಟಾಗಿ ಪೀಲ್ ಮಾಡಿ, ಸೊ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಫಿಲ್ಟರ್ ಮಾಡಿ ಒಂದು ಗ್ಲಾಸ್ ಕುಡಿಯೋದ್ರಿಂದ ಸೊ ಖಾಲಿ ಹೊಟ್ಟೆಲಿ ತುಂಬಾ ಎಫೆಕ್ಟಿವ್ ಆಗಿರುತ್ತೆ, ತುಂಬಾ ಯೂಸ್ಫುಲ್ ಆಗುತ್ತೆ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ವೆಯ್ಟ್ ಲಾಸ್, ನಾನು ಆವಾಗಲೇ ಹೇಳ್ದಂಗೆ ನಮಗೇನಾದರೂ ಡೈಜೆಷನ್ ಪ್ರಾಬ್ಲಮ್ ಇದೆ ಆದರೂ ಕೂಡ ಹೋಗುತ್ತೆ. ಆ್ಯಂಡ್ ನಮಗೆ ಇನ್ಸ್ಟೆಂಟಾಗಿ ನಾವು ಇಮ್ಯುನಿಟಿ ಕೂಡ ಬೂಸ್ಟ್ ಮಾಡುತ್ತೆ ಆ್ಯಂಡ್ ನಾವು ಹೈಡ್ರೇಟ್ ಆಗು ಕೂಡ ಇರ್ತೀವಿ. ಆ್ಯಂಡ್ ಒಂದಷ್ಟು ವಿಷಯದಲ್ಲಿ ಇದು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುವಂಥದ್ದು, ತುಂಬಾ ಹೆಲ್ತ್ ಬೆನಿಫಿಟ್ ಜಾಸ್ತಿ ಇದೆ. ಸೊ ಇದರಲ್ಲಿ ಬೂದ್ ಕುಂಬಳಕಾಯಿ ಸೊ ಇದು ತುಂಬಾ ಎಫೆಕ್ಟಿವ್, ತುಂಬಾ ಹೆಲ್ಪ್ಫುಲ್ಲು, ಸೊ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್. ಸೊ ಇದನ್ನು ಒಂಥರ 2 in 1 ಪ್ರಾಸೆಸ್ ಅಂತ ಅನ್ಸುತ್ತೆ ನನಗೆ. ಹೆಂಗೆ ಅಂತಂದರೆ ನೋಡಿ, ಸಾಮಾನ್ಯವಾಗಿ ಅಮಾವಾಸ್ಯೆ ಬಂದಾಗ ಅಥವಾ ಮನೆ ಗೃಹ ಪ್ರವೇಶಕ್ಕೆ ಅಥವಾ ಮನೆಯಲ್ಲಿ ದಿಷ್ಟಿ ಹೋಗೋದಕ್ಕೆ ಇದನ್ನೆಲ್ಲನೂ ಸಾಮಾನ್ಯವಾಗಿ ನಾವು ಮನೆ ಮುಂದೆ ಕಟ್ಟಿರ್ತೀವಿ ಅಲ್ವಾ, ದಿಷ್ಟಿ ಎಲ್ಲ ನೀಳಿಸ್ಬಿಟ್ಟು ಹೊಡಿಯೋದಾಗಿರಲಿ. ಸೊ ಲೈಕ್ ಎರಡೆರಡು ಬೆನಿಫಿಟ್ ಇದು, ಇದ್ರ ಹೆಲ್ತ್ ಬೆನಿಫಿಟ್ ಇರುತ್ತೆ ಆ್ಯಂಡ್ ಕಣ್ ದೃಷ್ಟಿ ಎಲ್ಲ ಹೋಗುತ್ತೆ. ಸೊ ಇದೆಲ್ಲ ಬೆನಿಫಿಟ್ಸ್ ಇರುತ್ತೆ. ಸೊ ತುಂಬಾ ಬೆನಿಫಿಟ್ಸ್ ಇರುತ್ತೆ ನಮ್ಮ ಸುತ್ತಮುತ್ತ ಇರುವಂಥದ್ರಲ್ಲೇ. ಆ್ಯಂಡ್ ಇದರಲ್ಲಿ ಒಂದಷ್ಟು ಡಿಸೀಸ್ನ ಕೂಡ ಕ್ಯೂರ್ ಮಾಡೋಷ್ಟು ಕೆಪಾಸಿಟಿ ಇದೆ. ಸೊ ಸಾಮಾನ್ಯವಾಗಿ ನಾವೆಲ್ಲನೂ ಸಾರೆಲೆಲ್ಲ ನಾವು ಬಳಸೋದಿಲ್ಲ. ಸೊ ಬರೀ ಈ ಥರದ್ದು ಏನಾದರೂ ನಮಗೆ ವೆಯ್ಟ್ ಲಾಸ್ ಆಗೋದಕ್ಕಾಗಿರ್ಬೋದು. ಸೊ ಅದೇನು ಅಷ್ಟೊಂದೆಲ್ಲ ಎಕ್ಸ್ಪೆನ್ಸು ನಾವು ಅಫೋರ್ಡ್ ಮಾಡೋದಕ್ಕಾಗಲ್ಲ ಅಂತಲೂ ಏನಿಲ್ಲ. ಸೊ ಆರಾಮಾಗಿ ಎಲ್ಲರೂ ಬೈ ಮಾಡೋಷ್ಟು ಪ್ರೈಸಲ್ಲೇ ಇರುತ್ತೆ. ಸೊ ಆರಾಮಾಗಿ ತೊಗೊಂಡು ನಮ್ಮ ಹೆಲ್ತ್ ಬೆನಿಫಿಟ್ಟು ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಫೀಸಬಲ್ ಆಗಿ ಲೈಕ್ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಒಂದು ಐಟಮ್ ಸಿಗುತ್ತೆ, ಅದರಿಂದ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಅಂತಂದರೆ ಸೊ ವೈ ನಾಟ್ ಅದನ್ನೆಲ್ಲ ಟ್ರೈ ಮಾಡೋದು. ಸೊ ನ್ಯಾಚುರಲಾಗಿ ಏನು ನಮಗೇನು ಸೈಡ್ ಎಫೆಕ್ಟ್ಸ್ ಆಗ್ದಿರಾ ಆರಾಮಾಗಿ ಅದರಲ್ಲಿ ನಮಗೆ ಹೆಲ್ತ್ ಬೆನಿಫಿಟ್ಸ್ ಬರುತ್ತೆ ಅಂತಂದರೆ ಇಟ್ಸ್ ಸೋ ನೈಸ್ ಅಲ್ವಾ? ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ 100% ಕೆಲವರು ನಾನು ನೋಡಿದ್ದೀನಿ ಇದನ್ನೆಲ್ಲ ಅವ್ರು ಟ್ರೈ ಮಾಡೋದು ಆ್ಯಂಡ್ ನಾನು ಕೂಡ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಸ್ವಲ್ಪ ಎಸ್ ಅಫ್ಕೋರ್ಸ್ ನನಗೂ ಕೂಡ ರಿಸಲ್ಟ್ ಬಂದಿದೆ. ಸೊ ನೀವು ಕೂಡ
ಕೂಡ ಟ್ರೈ ಮಾಡಿ. ಇದರಲ್ಲಿ ಒಂದಷ್ಟು ರೆಸಿಪಿನ ಕೂಡ ಮಾಡ್ತಾರೆ, ತುಂಬಾನೇ ಚೆನ್ನಾಗಿರುತ್ತೆ. ಇದರಲ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುವಂಥದ್ದು ಹಲ್ವಾ ಮಾಡ್ತಾರೆ. ಅದರಲ್ಲಿ ಸಕ್ಕತ್ತಾಗಿರುತ್ತೆ ಗೈಸ್, ನಿಜವಾಗ್ಲೂ ಹೇಳ್ತೀನಿ, ಟ್ರಸ್ಟ್ ಮೀ. ಸೊ ಇದನ್ನೆಲ್ಲ ಯಾರು ತಿಂದಿಲ್ವೋ ಬೂತ್ ಕುಂಬಳಕಾಯಿ ಹಲ್ವಾ ತಿನ್ನಿ, ತುಂಬಾನೇ ಚೆನ್ನಾಗಿರುತ್ತೆ, ಕಳೆದೋಗ್ತೀರಾ. ನನಗಂತೂ ಸಿಕ್ಕಾಪಟ್ಟೆ ಫೇವ್ರೇಟು. ಸೊ ನಾನು ಯಾವುದೋ ಒಂದು ಮದುವೆ ಫಂಕ್ಷನಲ್ಲಿ ತಿಂದಿದ್ದೆ, ಸೊ ಅವತ್ತಿಂದ ನನಗೆ ಫೇವ್ರೇಟ್ ಆಗೋಗಿದೆ ಅದು. ಸೊ ತುಂಬಾನೇ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ಅದ್ರ ಹೆಸರು ಏನೋ ಅಲ್ವಾ ಅಂತಾರಪ್ಪ, ಕಾಶಿ ಅಲ್ವಾ ಅಂತಾರೆ. ಸೊ ಅದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಪ್ರಾಬಬ್ಲಿ ಬ್ರಾಹ್ಮಿನ್ಸ್ ಮದುವೆಲೆಲ್ಲ ಇದನ್ನೆಲ್ಲ ಫೇಮಸ್ಸು ಅಂತ ಅನ್ಸುತ್ತೆ. ಸೊ ತುಂಬಾನೇ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಸೊ ಕಳೆದೋಗ್ತೀರಾ ಅದನ್ನ ತಿಂದಿದ ತಕ್ಷಣ, ಅಷ್ಟೊಂದು ಚೆನ್ನಾಗಿರುತ್ತೆ. ಸೊ ಒಂದ್ಸತಿ ಯಾರೆಲ್ಲ ಟ್ರೈ ಮಾಡಿಲ್ವೋ ಸೊ ಟ್ರೈ ಮಾಡಿ, ತುಂಬಾನೇ ಅದ್ಭುತವಾಗಿ ಅಲ್ಟಿಮೇಟ್ ಆಗಿರುತ್ತೆ. ಸೊ ಅಷ್ಟೇ, ಮುಖ್ಯವಾಗಿ ಇದನ್ನ ವೆಯ್ಟ್ ಲಾಸಿಗೆ 100% ಇದು ವಂಡರ್ಸ್ ಆಗಂತೂ, ಮ್ಯಾಜಿಕ್ ಆಗಂತೂ ವರ್ಕ್ ಆಗುತ್ತೆ ಅಂತ ಹೇಳ್ತಾ, ಸೊ ಇಷ್ಟೇ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತಿದ್ದಿದ್ದು. ಸೊ ನೀವು ಕೂಡ ಟ್ರೈ ಮಾಡಿ ನಿಮಗೆಲ್ಲ ಎಫೆಕ್ಟಿವ್ ಆಗಿತ್ತಾ, ನಿಮಗೆಲ್ಲ ಹೆಲ್ಪ್ಫುಲ್ ಆಯ್ತಾ ಅಂತ ಹೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.